ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಂಗಳೂರಲ್ಲಿದ್ದೀವಿ. ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಅಂಥೇಳಿ ರೈತರಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು 2ನೇ ದಿನ ಶನಿವಾರ. ಇಲ್ಲಿ ಏನು ಅಂತಂದರೆ ಮುಖ್ಯವಾಗಿ ರೈತರು ಬೆಳೆದಿರತಕ್ಕಂಥ ಎಲ್ಲ ಬೆಳೆಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಬೀಜ ನಿಮಗೆ ಬೀಜ ರೈತರು ವ್ಯವಸಾಯ ಮಾಡೋ ರೈತರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಥರವಾದ ಲಕ್ಷಾಂತರ ಥರವಾದ ಬೀಜಗಳನ್ನು ಇಲ್ಲಿ ತಂದು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಮಾರಾಟ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದ ಅಂತಾರಾಷ್ಟ್ರೀಯ ಅಂತಂದರೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರ್ಬೋದು. ನನಗೆ ಗೊತ್ತಿರೋ ಮಟ್ಟಿಗೆ ಕರ್ನಾಟಕದ ಮೂಲೆಯಿಂದ ಉತ್ತಮವಾದ ರೈತರು ತಮ್ಮ ಬೆಳೆಗಳನ್ನು ಬಿತ್ತನದ ರೂಪದಲ್ಲಿ ಕೊಡಬೇಕು ಅನ್ನೋದಕ್ಕೆ ಪ್ರದರ್ಶನದಲ್ಲಿ ಇಟ್ಟಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ರೈತರು ಸಬಲೀಕರಣ ಆಗಲಿ ಅನ್ನೋ ಉದ್ದೇಶಕ್ಕೆ, ಸಮ್ಮಿಲನ ಆಗಲಿ ಅನ್ನೋ ಉದ್ದೇಶಕ್ಕೆ ರಾಜ್ಯ ಸರ್ಕಾರ ಏರ್ಪಾಡು ಮಾಡಿರ್ತಕ್ಕಂಥ ಈ ಮೇಳದಲ್ಲಿ ಹಲವಾರು ಸ್ಟಾಲ್ಗಳು ಐತೆ. ಹಲವಾರು ರೈತರು ಬಂದು ತಮ್ಮ ಬೆಳೆದಿರ್ತಕ್ಕಂಥ ಬೀಜಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅಲ್ಲಿ ಬೇಕಾಗಿರೋರ್ತಕ್ಕಂಥ ಮಾರಾಟ ಕೂಡ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿರ್ತಕ್ಕಂಥ ಕಾರ್ಯಕ್ರಮ ಇದು. ದಯಮಾಡಿ ರೈತರು ಇಂಥ ಕಾರ್ಯಕ್ರಮಗಳನ್ನು ನೋಡಬೇಕು. ಅವರು ಬೆಳೀತಾ ಇರ್ತಕ್ಕಂಥ ಬೆಳೆಗಳನ್ನು ಒಂದು ಸತಿ ನೋಡ್ಕೊಂಡ್ರೆ ಈ ಥರ ಬೆಳೆಗಳು ಕೂಡ ನಮ್ಮ ವ್ಯವಸಾಯ ಮಾಡ್ಬೋದು ಅನ್ನೋದು ಕೂಡ ಅರ್ಥ ಆಗುತ್ತೆ. ಅದಕ್ಕೋಸ್ಕರನೇ ರಾಜ್ಯ ಸರ್ಕಾರ ಪ್ಯಾಲೇಸ್ ಗ್ರೌಂಡಲ್ಲಿ ತ್ರಿಪುರ ಸುಂದರಿ ಇದರಲ್ಲಿ ಈ ಪ್ರದರ್ಶನ ಇಟ್ಟಿರ್ತಕ್ಕಂಥ ಮೇಳ ನಡೀತಾ ಇರ್ತಕ್ಕಂಥದ್ದು. ಎಲ್ಲರಿಗೂ ನಮಸ್ಕಾರ. ಹೆಸರು ಬೇಳೆ ಅದು. ಸರ್, ನಮ್ಮ ಹೆಸರು ಲಕ್ಷ್ಮಣ ರೆಡ್ಡಿ ಅಂತ, ಗುಂಡ್ಬಂಡೆ ತಾಲೂಕು. ನಾನು ಸುಮಾರು ಒಂದು 50 ವರ್ಷದಿಂದ ರೈತ ಮಗನಾಗಿ ಬಂದಿದ್ದೀನಿ. ಅಲ್ಲಿ ಮೂಲೆಯಲ್ಲಿರೋ ಕಣಜಗಳು, ಅದು ರಾಗಿ, ಭತ್ತ, ನವಣೆ ಇರ್ಬೋದು, ಇವೆಲ್ಲನೂ ಶೇಖರಣೆ ಮಾಡಿ ಬಿತ್ತನೆಗೆ ಅದರಲ್ಲಿ ಕಟ್ತಾ ಇರಲಿಲ್ಲ. ಇವಾಗೆಲ್ಲ ಮಾಯ ಆಗಿಬಿಟ್ಟು ಪ್ಲಾಸ್ಟಿಕ್ ಬಂದುಬಿಟ್ಟೈತೆ. ಆಮೇಲೆ ಇದು ನುಚ್ಚು ಬೀಸೋ ಕಲ್ಲು ದೊಡ್ಡದು 2 ಇದಾವಲ್ಲ ಅಲ್ಲಿ, ಅದ್ರ ಪಕ್ಕದಲ್ಲಿ ಇರೋದು ಬೆಲ್ಲದ ಹಚ್ಚಿ ಮಾಡೋದು. ಇದು ಸೊಪ್ಪು ಕಟ್ ಮಾಡೋದು. ಇದು ಶಾವಿಗೆ ಮಾಡೋದು. ಶಾವಿಗೆ ಎಲ್ಲ ಕಬ್ಬಿಣಕ್ಕೆ ಬಂದ್ಬಿಟ್ಟೈತೆ. ಇದು ತೆಂಗಿನಕಾಯಿ ಸಿಪ್ಪೆ ತೆಗೆಯೋದು. ಇದು ಜೋಳ ಅವರೇ ಎಲ್ಲ ಬಿತ್ತನೆ ಮಾಡ್ತಿದ್ವಿ. ಈಗ ಸಾಲ ಹಾಕಿ ಊಟ ಮಾಡಬೇಕಿತ್ತು. ಆಗಿದ್ದೀವಿ. ಗೋಬರ್ ಗ್ಯಾಸ್ ಸ್ಟವ್ 45 ವರ್ಷ ಆಗೈತೆ. ಗೋಬರ್ ಗ್ಯಾಸ್ ಹಾಕಿ ಇವತ್ತು ರನ್ನಿಂಗಲ್ಲಿ ಇಟ್ಕೊಂಡು. ಇದು ಅಲಿಬೆ, ಅದು ಬಂದು ಇದು ಇಲಿ ಬೋನು. ಈ 4
ರಾಗಿ ಜರಡಿ ಗಿಡ ಕ್ಲೀನ್ ಮಾಡ್ಕೊಳ್ಳೋದು. ಆ ಕಡೆ ಇದೆ, ಆ ಕಡೆ ಹೋಗೋಣ. ಪದಾರ್ಥ ಸ್ಟಾರ್ಟ್. ಇದು ಒನಕೆ ಗೊತ್ತಿದೆಯಲ್ಲ ನಿಮಗೆ, ಕುಟ್ಟೋದು, ಅಕ್ಕಿ ಆಗಲಿ ಭತ್ತ ಆಗಲಿ ಇನ್ನು ಕುಟ್ಟೋದು. ಇದು ಎತ್ತುಗಳಿಗೆ ನೀರು ಔಷಧಿ ಕುಡಿಸೋದು, ಗೊಟ್ಟ ಅನಾರೋಗ್ಯಕ್ಕೆ ಏನಾನ ಗೀಡಾದರೆ ಅವತ್ತು ಅದರಲ್ಲಿ ಔಷಧಿ ಹಾಕಿ ಔಷಧಿ ಮುಖಾಂತರ ಬಿದಿರು ಬೊಂಗಲ್ಲಿ ಬಿದಿರು ಬೊಂಗಲ್ಲಿ ಮಾಡಿರೋದು. ಇದು ಕಡ್ಲಿ ಬಾಂದು ನೀರೆತ್ತ ಗಾಳಿ ಯಾವುದು ರಾಟೆ. ಇದು ಸೈಕಲ್ ವೀಡರು, ಕಳೆ ತೆಗೆಯೋದು ನಾವು ಸ್ವಂತ ಮಾಡ್ಕೊಂಡಿರೋದು. ಇವಾಗ ಡಿಪಾರ್ಟ್ಮೆಂಟ್ ಕೊಡ್ತಾ ಇದ್ದಾರೆ. ಇವಾಗ ಸೈಕಲ್ ಹಳೆ ಕಾಲದ್ದು ಇದನ್ನು ವೇಸ್ಟ್ ಮಾಡಿದ್ರೆ ಅದು ಮಾಡ್ಕೊಂಡಿರೋದು. ಇದು ಕಾರ್ಲು ಪಲ್ಕಿ, ಹುಲ್ಲುಗನ ತೆಗೆಯಕ್ಕೆ ಮರದ ನೇಗ್ಲು. ಅಲಿಬೆ ಇದು ಗರ್ಗಸ ಇದೆ ನೋಡಿ, ಎರಡು ಟೈಪ್ ಇದೆ. ಅಲ್ಲಿಗೆ ಕೊಯ್ಯೋದೊಂದು, ಮರ ಕಟ್ ಮಾಡೋದೊಂದು. ರಂಪುಗಳು ಎರಡು ಟೈಪು. ಕೊಡಮೆ ಅದು ಮೀನು ಹಿಡಿಯೋದಾ? ಮೀನು ಹಿಡಿಯೋದು, ಮೀನು ಹಿಡಿಯೋ ಕೊಡಮೆ ನೀರು ಬಂದಾಗ ಆಪೋಸಿಟ್ ಹತ್ತೋದು ಮೀನುಗಳು. ಕೊಡಮೆ ಅದು ನೀರು ಹತ್ತೋ ಗಾಳಿ ಏತ ಇತ್ತ ಅಂತ ಹೇಳ್ತಿದ್ರಲ್ಲ ಅದು. ನಾವೆಲ್ಲ ಜರಡಿಗಳು, ಕಳ್ಳೆ ಬೀಜ ಇರ್ಬೋದು, ಆಮೇಲೆ ಗುಡ್ಲಿ, ಈ ಬಾಕುಗಳಿದಾವೆ ನೋಡಿ ಇಲ್ಲಿ ಹಳೆ ಕಾಲದ್ದು. ಇನ್ನೇನು ವಿಷಯ ಇಷ್ಟ? ಲ್ಯಾಂಪ್ ಲಾಟಿನ್ ನೈಟ್ ಅಲ್ಲಿಂದ ಆಯ್ತು ನೋಡು, ಪಾತಾಳ ಬೇರುವೆ ಅಂತ. ಪಾತಾಳ ಬೇರು ಅಂದ್ರೆ ಏನನ್ನ ಕಳೆದೋದ್ರೆ ಬಾವಿಗೆ ಬಿದ್ದೋಗಿರೋದನ್ನ ಹಗ್ಗ ಸಮೇತ ಬಿಂದಿಗೆ ಸಮೇತ ಬಿದ್ದೋಗಿದ್ರು, ಅಕಸ್ಮಾತ್ ಯಾರ ಜನಗಳು ಬಿದ್ದೋಗು ಸತ್ತೋಗಿದ್ರು ಅದರಲ್ಲಿ ತೆಗಿತಿದ್ರು ಸರ್. ಹೌದು. ಇವೆಲ್ಲ ನೀವು ಹೆಂಗ್ ಶೇಖರಣೆ ಮಾಡಿದ್ದೀರಾ? ನಾನು JKV ಬಂದಾಗ ಚಿಕ್ಕದಾಗ ಒಂದಷ್ಟು ಇಟ್ಕೊಂಡಿದ್ದು ನೋಡಿದ್ನಿ. ನನ್ನ ಹತ್ರ ಇತ್ತು ಐಟಮ್. ಇದು 1414 ಗುಡ್ಬಂಡಿಯಲ್ಲಿ ಒಂದು ಚಿಕ್ಕದಾಗ ಒಂದು ಪ್ರೋಗ್ರಾಮ್ ಆಗಿತ್ತು ಅಗ್ರಿಕಲ್ಚರ್ ಆಫೀಸಿಂದ. ನಾನು ಆರ್ಗ್ಯಾನಿಕ್ ಮಾಡ್ತಾ ಇದ್ದೀನಿ, ಸಿರಿಧಾನ್ಯ ಬೆಳೀತಾ ಇದ್ದೀನಿ. ನವಣೆ ರಾಶಿ ಪೂಜೆ ಮಾಡಿ ಇದೆಲ್ಲ ಇಟ್ಟಿದ್ನಿ. ಅಲ್ಲಿಂದ ಸ್ಟಾರ್ಟ್ ಆಗಿ ಹೈಲೈಟ್ ಆಗೋಯ್ತು. ಇವಾಗ ಸುಮಾರು 12 ವರ್ಷದಿಂದ ಕಂಟಿನ್ಯೂ ಆಗಿ ಡಿಸ್ಟಿಕ್ ಬೆಂಗಳೂರು, ಶಿಡ್ಲಘಟ್ಟ ಇರ್ಬೋದು, ಗೌರಿಬಿದನೂರು ಇರ್ಬೋದು, ಮನೆ ಗೌರಿಬಿದನೂರು ಫಂಕ್ಷನ್ ಮಾಡಿದ್ವಿ. ಎಲ್ಲ ಕಡೆಗೂ ಕರಿತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಎಲ್ಲರಿಗೂ ನೋಡೋಕ್ಕೆ ಅಟ್ರಾಕ್ಷನ್ ಇರ್ತದೆ. ಅಲ್ಲ, ಹಿಂದಿನ ಕಾಲ ಐಟಮ್ಸ್ಗೆ ನೀವು ತೋರಿಸ್ತಾ ಇರೋ ಟೈಮ್ ವ್ಯತ್ಯಾಸ ಏನು? ಎಲ್ಲ ಹಿಂದಿನ ಕಾಲದ ಇದೆಲ್ಲ ಇವಾಗ ಬಂದಿರೋದು ಟ್ಯಾಕ್ಟ್ರ್ ಬಿಟ್ಟರೆ ಇನ್ನೇನಿಲ್ಲ. ಯಾರು ಹೋಗೋಂಗಿಲ್ಲ ಜಮೀನ್ ಹತ್ರ. ಅವ್ನು ಡ್ರೈವರ್ ಯಾವುದು ಉತ್ಕೊಂಡ್ ಬರ್ತಾನೆ, ಇಲ್ಲಿರೋ ಹುಲ್ಲು ಅಲ್ಲಿ ಹೋಗ್ತದೆ, ಅಲ್ಲಿರೋ ಹುಲ್ಲು ಇಲ್ಲಿ ಬರ್ತದೆ. ಸ್ವಲ್ಪ ಗಾಸಿ ಆಗಿಬಿಟ್ಟಿದೆ ವ್ಯವಸಾಯ ಮಾಡೋದು.